ಹಾಯ್ ನಮಸ್ತೆ, ಆಹಾರ ಗುತ್ತಿಗೆ ಸ್ವಾಗತ. ಇವತ್ತು ನಾನು ಜೋಳ ಮುಸ್ಕಿನ ಜೋಳ ಅಂತೀವಲ್ಲ, ಆ ಜೋಳ ತೊಗೊಂಡ್ಬಿಟ್ಟು ನಾನು ಇದು ವಡೆ ಮಾಡಿ ತೋರಿಸ್ತೀನಿ ಬನ್ನಿ. ಮುಸ್ಕಿನ ಜೋಳ ಅಂದರೆ ಇದು ಕಾರ್ನ್ಫ್ಲೋರ್ ಇರುತ್ತೆ. ನೋಡಿ, ಇದು ಸ್ವೀಟ್ ಕಾರ್ನ್ ಅಲ್ಲ, ಅದರಲ್ಲೇ ಎರಡು ಥರ ಇರುತ್ತೆ. ಇದು ಒಂಥರ ಗಟ್ಟಿ ಜೋಳ. ಆ ಥರ ಇದು ಮುಸ್ಕಿನ ಜೋಳ ಅಂತ ನಾವು ಅಂತೀವಿ. ನೀವೇನಂತೀರ ಅಂತ ನಿಮಗೆ ಗೊತ್ತು. ಇದು ನಾವು ಮುಸ್ಕಿನ ಜೋಳ ಅನ್ನೋದು. ಇದರಿಂದ ನಾನು ಇವಾಗ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಇದನ್ನು ವಡೆ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಇದು ಹಾಕಿಬಿಟ್ಟು ನಾವು ಈರುಳ್ಳಿದೆಲ್ಲ ಕಟ್ ಮಾಡ್ಕೊಂಡು ನಾನು ಕಲಸಿ ತೋರಿಸ್ತೀನಿ. ನೋಡಿ, ಈ ಥರ ನಾವು ರುಬ್ಕೋಬೇಕು. ಇವಾಗ ಏನೇನು ಮಸಾಲೆ ಹಾಕೋದಂತ ನೋಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ರುಬ್ಬಿದ್ದೀವಲ್ಲ, ಇದನ್ನು ಮುಸ್ಕಿನ ಜೋಳ ಇದನ್ನೆಲ್ಲ ನಾವು ಇದಕ್ಕೆ ಹಾಕ್ಕೋಬೇಕು. ನೋಡಿ, ಸಬ್ಬಕ್ಕಿ, ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಒಂದೇ ಹಸಿಮೆಣ್ಸಿಕಾಯಿ, ಒಂದು ಈರುಳ್ಳಿ, ಇದೆಲ್ಲನೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಸೊಪ್ಪು ಹಾಕಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ನೀವು ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಜಾಸ್ತಿನೇ ಬೇಕಂದರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ನಾನೊಂದು 2-3 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರದ್ದೊಂದು ನೀವು ಸ್ವೀಟ್ ಕಾರ್ನ್ಗಿಂತ ಇದನ್ನು ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಇದೊಂಥರ ಗಟ್ಟಿ ಮುಸ್ಕಿನ ಜೋಳ ಅಂತೀವಿ ನಾವು. ಆ ಜೋಳದಲ್ಲೇ 2 ಥರ ಜೋಳ ಇರುತ್ತೆ. ನೀವು ಸೂಪರಾಗಿರುತ್ತೆ. ಈ ರೆಸಿಪಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಸ್ತಾಗಿ ಸೂಪರಾಗಿರುತ್ತೆ. ನೀವೆಲ್ಲ ರೆಸಿಪಿನೂ ನೋಡಿದ್ದೀರಾ. ಇದು ಒಂದು ನೀವು ಮುಸ್ಕಿನ ಜೋಳ ತಂದುಬಿಟ್ಟು, ಗಟ್ಟಿ ಜೋಳ ಇರೋದು ತಂದುಬಿಟ್ಟು ಈ ಥರ ಸೊಪ್ಪು ಹಾಕಿ ಮಾಡಿ ನೋಡಿ, ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 2-3 ಸ್ಪೂನ್ ಅಷ್ಟೇ ನಾನು ಕಡಲೆ ಹಿಟ್ಟು ಹಾಕಿರೋದು. ಹಾಕ್ಬಿಟ್ಟು ಈ ಥರ ನಾವು ಕಟ್ಟಿ ನಾವು ನೋಡಿ ಕೈಯಲ್ಲಿ ಹೆಂಗೆ ಬೇಕಾದರೂ ಹಂಗೆ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದು ನೀವು ಯಾವ ಶೇಪಲ್ಲಾದರೂ ನೀವು ತಟ್ಕೋಬೋದು, ಎಷ್ಟು ದೊಡ್ಡದಾದರೂ ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಎಣ್ಣೆ ಕಾಯೋವರೆಗೂ ನಾನು 1 ನಿಮಿಷ ಇದನ್ನು ಬಿಟ್ಟು ಎಣ್ಣೆ ಕಾಯ್ಸೋಕೆ ಇಡ್ತೀನಿ. ನೋಡಿ, ಇವಾಗ ನಾನು ಇಷ್ಟಿಷ್ಟೇ ತೊಗೊಂಡು ಈ ಥರ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಸ್ವಲ್ಪನೂ ಇದು ಮುರಿದೋಗಲ್ಲ, ಏನೂ ಇಲ್ಲ. ಕೈಗೆ ಅಷ್ಟು ಅಂಟ್ಕೊಂಡು ಸೂಪರಾಗಿ ಬರುತ್ತೆ ಈ ರೆಸಿಪಿ ಮಾತ್ರ. ನೀವು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನೀವು ಪದೇ ಅದನ್ನು ಮಾಡ್ಕೊಂಡು ತಿಂತಾನೆ ಇರ್ತೀರಿ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಎಣ್ಣೆಲಿ ಬಿಡ್ತೀನಿ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ, ಒಂದೊಂದಾಗಿ ಬಿಡೋದು. ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿ ತಿಳಿಸ್ತಿರುತ್ತೆ ಇದು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ 1 ನಿಮಿಷ ಇದನ್ನು ಬಿಡೋಣ. ನೋಡಿ, ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ನೀವು ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಒಂದು 4-5 ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ಮಕ್ಕಳೆಲ್ಲ ತಿಂತಾರಂತೇಳಿ ನಾನು ಒಂದೇ ಒಂದು ದೊಡ್ಡ ಹಸಿಮೆಣ್ಸಿಕಾಯಿ ನಾನು ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಂದರೆ ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಸ್ವಲ್ಪ 1 ನಿಮಿಷ ಬೆಂದಾದಮೇಲೆ ನಾನು ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಮಾತ್ರ ಸೂಪರಾಗಿದೆ. ಈ ಥರ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಎಲ್ಲ ಥರ ವಡೆ ತಿಂದಿದ್ದೀರಾ ನೀವು. ಈ ಥರ ಗಟ್ಟಿ ಜೋಳದೊಂದು ವಡೆ ಮಾಡ್ಕೊಂಡು ತಿಂದು ನೋಡಿ, ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನು ಪ್ಲೇಟಿಗೆ ತೆಗಿತಾಯಿದ್ದೀನಿ. ಇನ್ನೊಂದು ಸತಿ ಇದೇ ಥರ ನಾನು ಹಾಕ್ಕೊಂಬಂದು ನಿಮಗೆ ಎಲ್ಲನೂ ತೋರಿಸ್ತೀನಿ, ಬನ್ನಿ. ನೋಡಿ, ರೆಡಿಯಾಗಿದೆ. ನಾನೆಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಮುಸ್ಕಿನ ಜೋಳ ಅಂದರೆ 2 ಥರ ಇರುತ್ತೆ. ಇದು ಒಂಥರ ಗಟ್ಟಿ ಜೋಳ, ಇದು ಸಣ್ಣಕ್ಕಿರುತ್ತೆ. ಈ ಜೋಳದಿಂದ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನಲ್ಲಿ ಮಾಡಿದ್ರೆ ಅದು ತುಂಬ ಸ್ವೀಟ್ ಇರುತ್ತೆ, ಅಷ್ಟು ಟೇಸ್ಟ್ ಬರೋಲ್ಲ. ಈ ಜೋಳ ತೊಗೊಂಡ್ಬಿಟ್ಟು ನೀವು ಈ ಥರ ವಡೆ ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ಇದೇ ಥರ ಜೋಳದಿಂದ ನೀವು ಈ ಥರ ವಡೆ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿನ್ಕೊತಾರೆ. ಈ ಜೋಳದ್ದು ನಿಮಗೆ ಮುಸ್ಕಿನ ಜೋಳದ ವಡೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.